ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಬೆಟ್ಟದ ನೆಲ್ಲಿಕಾಯಿಯ ಸಿಹಿಬಿಲ್ಲೆಗಳನ್ನು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿಕೊಡ್ತಾ ಇದ್ದೇನೆ. ಬನ್ನಿ ತಯಾರು ಮಾಡೋಣ. ನೆಲ್ಲಿಕಾಯಿನ ಬೇಯಿಸ್ಕೊಂಡಿದೆ ನೋಡಿ. ಈ ರೀತಿಯಾಗಿ ಓಪನ್ ಮಾಡಿಕೊಂಡು ಚೆನ್ನಾಗಿ ಬೀಜ ತೆಗಿಲಿಕ್ಕೆ ಬರ್ತದೆ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡುವ. ಚೆನ್ನಾಗಿ ಬಂತು ನೋಡಿ, ಗ್ರೈಂಡ್ ಆಯಿತು ನೋಡಿ. ಇದನ್ನು ಕಡಾಯಿಗೆ ಹಾಕ್ಕೊಳ್ಳೋ. ಆಮ್ಲ ಬೇಯಿಸಿದ್ರೆ ಎಂಥ ಒಳ್ಳೆ ಸ್ಮೆಲ್ ಬರ್ತಾ ಇದೆ, ತಿನ್ನು ಅಂತ ಅನಿಸ್ತಾ ಇದೆ. ಉಪ್ಪು ಹಾಕಿದರೆ ಒಳ್ಳೆ ಟೇಸ್ಟು. ಇದನ್ನು ಬಿಸಿಯಾಗಲಿ, ಪೂರ್ತಿಯಾಗಿ ತೆಗೆದು ಹಾಕೋಣ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ನೋಡಿ. ಬ್ರೌನ್ ಸಾಲ್ಟನ್ನು ಹಾಕ್ಕೊಂಡ್ರೆ ಮಿಕ್ಸ್ ಮಾಡ್ಕೊಳ್ಳಿ. ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೇನೆ, ಬ್ಲ್ಯಾಕ್ ಪೆಪ್ಪರ್ ಪೌಡರ್. ನೀರು ಆರ್ತಾ ಬಂತು ನೋಡಿ. ಒಂದೂವರೆ ಸ್ಪೂನಷ್ಟು ನಾನು ಕಾರ್ನ್ಫ್ಲವರ್ ತೊಗೊಂಡಿದ್ದೇನೆ. ಇದನ್ನು ಸ್ವಲ್ಪ ನೀರು ಹಾಕಿ ತೆಳು ಮಾಡಿಕೊಳ್ಳ. ಆಮೇಲೆ ಅದಕ್ಕೆ ಹಾಕ್ಕೊಳ್ಳ. ಕಾರ್ನ್ಫ್ಲವರನ್ನು ಹಾಕ್ತಾ ಇದ್ದೇನೆ. ಇದು ಚೆನ್ನಾಗಿ ಬಾಯ್ಲ್ ಆಗಿ ಡ್ರೈ ಆಗಬೇಕು. ಇದರೊಟ್ಟಿಗೆನು 1 ಕಪ್ನಷ್ಟು ನಾನು ಶುಗರ್ ತೊಗೊಂಡಿದ್ದೇನೆ, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಎಲ್ಲ ಮಿಕ್ಸ್ ಆಗಿ ಬಾಯ್ಲ್ ಆಗಲಿ. ಇದು ನೋಡಿ, ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪದಲ್ಲಿ ಫ್ರೈ ಆಗಲಿ, ತಳ ಬಿಟ್ಟು ಬರಲಿ ಅಲ್ಲಿವರೆಗೆ. ಸ್ವಲ್ಪ ಇದು ಲಾಂಗ್ ಪ್ರೊಸೀಜರ್, ಸ್ವಲ್ಪ ಟೈಮ್ ಬೇಕು. ಯಾವ ರೀತಿ ನಾವು ಹಲ್ವಾ ಮಾಡ್ತೀವಲ್ಲ ಅದೇ ರೀತಿ. ಒಳ್ಳೆ ಕಲರ್ ಬಂದಿದೆ. ಕೆಲವರು ಏನು ಮಾಡ್ತಾರೆ, ಫುಡ್ ಕಲರ್ ಹಾಕ್ತಾರೆ. ನಾನು ಇಲ್ಲಿ ಹಾಕಲಿಲ್ಲ, ನ್ಯಾಚುರಲ್ ಕಲರೇ ಇದೆ. ಒಳ್ಳೆ ಸ್ಮೆಲ್ ಬರ್ತದೆ. ತುಪ್ಪ ತಳ ಬಿಟ್ಟು ಬಂದ ಮೇಲೆ ತೆಗೆಯುವ. ತುಪ್ಪ ಸಾಧಾರಣ 100 ಗ್ರಾಮ್ಸ್ ಜಾಸ್ತಿ ಹೋಯಿತು. ತಳ ಬಿಡ್ತಾ ಇದೆ ನೋಡಿ. ಇನ್ನು ಒಂದು ತಟ್ಟೆಗೆ ತುಪ್ಪ ಸವರಿ ಅದನ್ನು ಹಾಕ್ಕೊಳ್ಳುವ. ತಣ್ಣಗಾದ ಮೇಲೆ ತೋರಿಸ್ತೇನೆ ನಾನು, ಕಟ್ ಮಾಡಿ ತೋರಿಸುವ. ತಟ್ಟೆ ತೊಗೊಂಡಿದ್ದೀನಿ ನೋಡಿ, ಇದಕ್ಕೆ ತುಪ್ಪ ಹಾಕ್ಕೊಳ್ಳುವ. ಪೂರ್ತಿಯಾಗಿ ಸವರ್ಕೊಳ್ಳುವ. ಇದಕ್ಕೆ ಏನು ಮಿಶ್ರಣ ರೆಡಿಯಾಗಿದೆ ಅಲ್ಲ, ಅದನ್ನು ಹಾಕ್ಕೊಳ್ಳೋ. ಹಾಕೋತಾ ಇದ್ದೇನೆ. ಹಲ್ವಾದ ರೀತಿ ಕಾಣ್ತಾ ಉಂಟು ನೋಡಿ. ಪೂರ್ತಿಯಾಗಿ ಹಾಕ್ಕೊಂಡೆ ನೋಡಿ. ಇನ್ನಿದು ತಣ್ಣಗಾಗಬೇಕು. ಫ್ರಿಜ್ಜಲ್ಲಿ ಇಡ್ಬೋದು ಅಥವಾ ಹೀಗೆ ಹೊರಗೆ ಇಡ್ಬೋದು. ಸ್ವಲ್ಪ ಹೊತ್ತು ತಾಗ್ತದೆ ಆವಾಗ. ತಣ್ಣಗಾಗಲಿ, ಆಮೇಲೆ ಕಟ್ ಮಾಡಿ ತೋರಿಸ್ತಾನೆ ನೋಡಿ. ತಣ್ಣಗಾಯ್ತು, ಇನ್ನು ಕಟ್ ಮಾಡ್ಕೊಳ್ಳುವ. ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತೇನೆ.
ಇನ್ನು ಶುಗರ್ ಪೌಡರಲ್ಲಿ ಇದನ್ನು ಡಿಪ್ ಮಾಡಿಕೊಳ್ಳೋ. ಹುಳಿ, ಸಿಹಿ ಮತ್ತು ಖಾರ, ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೇನಲ್ಲ, ಅದರಿಂದ ಖಾರನೂ ಇದೆ, ಹುಳಿಯೂ ಇದೆ, ಸಿಹಿಯೂ ಇದೆ. ಎಲ್ಲವನ್ನು ಕಟ್ ಮಾಡಿಕೊಂಡು ಡಿಪ್ ಮಾಡಿಕೊಳ್ಳೋ. ಸ್ವಲ್ಪ ಸಾರು ಇದೇನು. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತೇಳಿ. ನೆಲ್ಲಿಕಾಯಿ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಮಕ್ಕಳಿಗೂ ಕೊಡ್ಬೋದು, ತುಂಬ ಚೆನ್ನಾಗಿದೆ. ಅಲ್ಲದೆ ಶುಗರ್ ಪೌಡರಿಂದ ಅದನ್ನು ಡಿಪ್ ಮಾಡಿದ್ದೇನೆ. ಸ್ವಲ್ಪ ಒಗರೊಗರಾಗಿದ್ದರೂ ಸಿಹಿ ಇದೆ, ಹುಳಿ ಇದೆ, ಖಾರನೂ ಇದೆ, ಪೆಪ್ಪರ್ ಪೌಡರ್ ಹಾಕಿದ್ದೇನೆ. ಅದರಿಂದ ಎಲ್ಲ ರುಚಿಗಳು ಇದರಲ್ಲಿ ಸಮ್ಮಿಳಿತವಾಗಿದೆ. ತುಂಬ ಚೆನ್ನಾಗಿದೆ, ನಮ್ಮ ಶರೀರಕ್ಕೂ ಒಳ್ಳೆಯದು. ನೀವು ತಯಾರು ಮಾಡಿ ಯಾವ ರೀತಿ ಆಯಿತು ಅಂತೇಳಿ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಬಾಯ್ ಬಾಯ್.